ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ವಿಶೇಷವಾದ ಬ್ಲ್ಯಾಕ್ 50 ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಳಗ್ಗೆ ಎದ್ದು ನಮಗೆ ಕೊಟ್ಟಿರೋ ರೂಮಲ್ಲಿ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೀಟಾಗೆ ಅಚ್ಚುಕಟ್ಟಾಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋ ಜಾಗಕ್ಕೆ ಬಂದೆ. ನಾವು ಕೆಲ್ಸಕ್ಕೆ ಹೋಗೋ ಜಾಗದ ಹತ್ರ ಇರೋ ಅಂಥ ಚರ್ಚು ಎಷ್ಟು ಸುಂದರವಾಗಿ ಆ ಮರ ಗಿಡ ಕಾಣ್ತಿದೆ. ಒಳಗೆ ಬಂದು ವಿಶೇಷವಾದ ತಿಂಡಿ ತಿನಿಸುಗಳ ತಯಾರಿಕೆ ಕಾರ್ಯ. ಹಾಗೆ ದಿಲ್ಪಸಂದ್ ಮಾಡಿದ್ದು. ಸ್ವಲ್ಪ ಸಂಜೆ ಆಗ್ತಾ ವಾಕಿಂಗ್ ಮಾಡ್ತಾ ಹಂಗೆ ಚರ್ಚಿನ ಒಂದು ಸುಂದರ ಚಿತ್ರಣ ಒಂದು ನೋಡಿ ವಿಶೇಷವಾಗಿದೆ. ಮರ ಗಿಡಗಳೆಲ್ಲ ತುಂಬ ಹಾಕಿದ್ದಾರೆ. ಹಾಗಾಗಿ ಒಂದು ವಿಡಿಯೋ ಇರಲಿ ನಮ್ಮದು. ಹಂಗೆ ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೆ. ಅಲ್ಲಿ ನಮಗೊಬ್ಬ ಸ್ನೇಹಿತ ಸಿಕ್ಕ. ಅವನೇ ಬೆಕ್ಕಣ್ಣ. ಜೀವನದಲ್ಲಿ ಹುಡುಗಿಯರೇ ಬಡ್ಡೆ ಬರಲ್ಲ, ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ, ಗರ್ಲ್ ಫ್ರೆಂಡ್ಸ್ ಆಗಲಿ. ನೋಡಿ ಪಾಪ ಬೆಕ್ಕು ಓಡ್ತಾಯಿದೆ ಅಂದರೆ ನಮ್ಮ ಮೇಲೆ ಎಷ್ಟು ಪ್ರಾಣಿಗೆ ಬೇಜಾರಾಗಿರ್ಬೋದು ನೋಡಿ. ಖಾರಿ ಬಿಸ್ಕಿಟ್ ಗೋವಾದಲ್ಲಿ ತುಂಬ ವಿಶೇಷವಾದ ಒಂದು ತಿಂಡಿ. ಗೋವಾ ಊರಲ್ಲಿ ವಿಶೇಷವಾಗಿ ಇದನ್ನು ಬೆಳಗ್ಗೆ ಟೀ ಜೊತೆ ಸ್ವಾಹ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಉತ್ತಮ ರುಚಿಯಲ್ಲಿ ಮಾಡಿರ್ತೀವಿ. ಇದು ಬ್ರೆಡ್ಡು, ಸ್ಲೈಸ್ ಬ್ರೆಡ್ಡು ಅಂತಾರೆ. ಶುಗರ್ಲೆಸ್, ಕಮ್ಮಿ ಇರುತ್ತೆ. ಇದು ಡೊನಟ್, ಹಾಗೆ ಇದು ಬನ್ನು, ಹಾಗೆ ಇದು ಮತ್ತು ಪೀನಟ್ಸ್ ಬಿಸ್ಕೆಟ್. ಪೀನಟ್ಸ್ ಅಂದರೆ ಕಡಲೆ ಬಿಸ್ಕೆಟ್. ತುಂಬ ಚೆಂದಾಗಿ ಇದೆ ನೋಡಿ. ಮತ್ತು ಇದು ಮಿಲ್ಕ್ ಬಿಸ್ಕೆಟ್, ಹಾಲಲ್ಲಿ ತುಪ್ಪದಲ್ಲಿ ಹಾಕಿ ಬೆಳ್ಳುಳ್ಳಿ ತುಪ್ಪದಲ್ಲಿ ಮಾಡಿರ್ತೀವಿ. ಇದು ದಿಲ್ ಖುಷ್. ತಿಂದ ತಕ್ಷಣ ನಿಮ್ಮ ದಿಲ್ ಖುಷಿ ಆಗೋಗುತ್ತೆ. ಅಲ್ಲಿಂದ ಕೆಲಸ ಮುಗಿಸಿ ರೂಮ್ ಕಡೆ ಬಂದೆ. ರೂಮಿಗೆ ಬಂದು ತುಂಬ ವೀಡಿಯೋಗಳಿತ್ತು, ಎಲ್ಲ ಮಾಡಿದ್ದೀನಿ ನೋಡಿ. ಇವತ್ತು ನಾಳೆ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಗಳು ನೋಡಿ ನಾನೇ ಏನು ನೋಡ್ಕೊಂಡೆ. ಸ್ವಲ್ಪ ಸಣ್ಣಕ್ಕಾಗಿದ್ದೀನಿ, ಸ್ಲಿಮ್ಮು ಸ್ಮಾರ್ಟ್ ಆಗಿದ್ದೀನಿ ಅಂತ. ಇನ್ನೂ ಸ್ವಲ್ಪ ಆಗಬೇಕು. ಒಮ್ಮೆ ನೋಡ್ತೈತೆ ಕಪ್ಪಿ ನನ್ನ ಮಗ ಒಬ್ಬನೇ ಇದ್ದಾನೆ, ಹೆಂಗೆ ಆಡ್ತವನೆ ಅಂತ. ಹಾಗೆ ಒಬ್ಬರೇ ಇರಲಿ ಇಬ್ಬರೇ ಇರಲಿ, ನಮ್ಮ ಕಾಯಕವೇ ನಾವು ಮಾಡಲೇಬೇಕು. ಕಾಯಕವೇ ಕೈಲಾಸ ಅಂದರು ಬಸವಣ್ಣ, ನುಡಿದಂತೆ ನಡೆದರು ಅಂತ ಎಂಥ ಇತಿಹಾಸ. ಮಹಾನ್ಕಾರರು ಗುರುಗಳು ಹುಟ್ಟಿದಂಥ ನಾಡು. ಆ ನಾಡಲ್ಲಿ ಹುಟ್ಟಿ ನಮ್ಮದೇ ಒಂದು ಪುಣ್ಯ. ಹಾಗಾಗಿ ಸಮಾಜದಲ್ಲಿ ಆಗ್ತಿರೋ ದುಷ್ಟ ಕೆಲಸಗಳ ಬಗ್ಗೆ ಒಂದೆರಡು ವಿಡಿಯೋ ಮಾಡಿದ್ದೀನಿ. ಮೋದಿಯವ್ರ ಬಗ್ಗೆ ಮತ್ತು ಪ್ರಕಾಶ್ ರೈ ಅವರು ಬಾಯಿ ಹರಿಬಿಟ್ಟಿದ್ದಾರೆ ನಮ್ಮ ಇವ್ರ ಮೇಲೆ. ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿ ಎಲ್ಲ ಅಪ್ಲೋಡ್ ಮಾಡಿದೆ. ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ. ಒಬ್ಬನೇ ಇರ್ತೀನಿ, ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ಹಾಗೆ ಮುಕ್ತಾಯ ಆಗುತ್ತೆ ಇಲ್ಲಿ ವಿಡಿಯೋ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಇರಲಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ರಾಯರಿದ್ದಾರೆ.